ಈಗಾಗಲೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಇದ್ದಾರೆ ರಂಜಿತ್ ಶಿರಿಯಾರ್. ಈಗಾಗಲೇ ನೀವು ಗಮನಿಸಿರುವ ರೀತಿಯಲ್ಲಿ ಯುದ್ಧ ಎಲ್ಲ ಕಡೆಯಲ್ಲೂ ಕೂಡ ಪರಿಣಾಮವನ್ನ ಬೀರ್ತಾ ಇದೆ. ಅದರ ಪರಿಣಾಮ ಕರುನಾಡಿಗೂ ಕೂಡ ತಡ್ತಾ ಇದೆ. ಡೈರೆಕ್ಟ್ ಆಗಿ ತಡ್ತಾ ಇರುವುದು ಈ ಗ್ಯಾಸ್ ಏಜೆನ್ಸಿಗಳ ಮೇಲೆ, ಗ್ಯಾಸ್ ಬೇಲ್. ಕರುನಾಡಿನ ಮೇಲೆ ಕೊಲ್ಲಿ ಯುದ್ಧದ ಗ್ರಹಣ. ಸಿಲಿಂಡರ್ಗಳೇ ಇಲ್ಲದೆ ಹೋಟೆಲ್ಗಳಲ್ಲಿ ಕಷ್ಟ. ಮೆನು ಬದಲಾಗಿದೆ. ಅದನ್ನ ಕಂಡಂತ ಗ್ರಾಹಕರು ಫುಲ್ ಶಾಕ್. ಹಲವು ತಿಂಡಿ ತಿನಿಸುಗಳಿಗೆ ಬ್ರೇಕ್ ಬಿದ್ದಿದೆ. ಗಾಂಧಿನಗರ ರಸಪಾಕ ಹೋಟೆಲ್ನಲ್ಲಿ ಪೋಸ್ಟರ್ ಹಾಕಿದ್ದಾರೆ. ಒಂದಷ್ಟು ಈ ಯುದ್ಧದ ಕಾರ್ಮೋಡದಿಂದ ಇಲ್ಲಿನ ಪರಿಸ್ಥಿತಿಗಳು ಕೂಡ ಬದಲಾಗಿದೆ. ಅದರಲ್ಲೂ ಕೂಡ ಗ್ಯಾಸ್ ಅಭಾವ ಆಗಿರೋದ್ರಿಂದ, ಅಡುಗೆ ಅನಿಲದ ವಿತರಣೆಯಲ್ಲಿ ತೊಂದರೆಯಾಗಿರೋದ್ರಿಂದ, ಅದರ ಅಭಾವ ಕಾಡ್ತಾ ಇರೋದ್ರಿಂದ ಹಲವಾರು ಕಡೆಗಳಲ್ಲಿ ಮೆನು ಕೂಡ ಬದಲಾಗಿದೆ. ಆ ಮೆನು ಬದಲಾಗಿದೆ ಅನ್ನುವಂಥ ಪೋಸ್ಟರ್ ಒಂದನ್ನ ಹೋಟೆಲ್ಗಳ ಮುಂದೆ ಈಗ ಅಂಟಿಸಲಾಗ್ತಾ ಇದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಪೋಸ್ಟರ್. ವಿಶೇಷ ಪ್ರಕಟಣೆಯನ್ನ ಪೋಸ್ಟರ್ ಮೂಲಕ ಅಂಟಿಸಿದ್ದಾರೆ ಹೋಟೆಲ್ಗಳ ಮುಂದೆ. ಇದು ಒನ್ ಆಫ್ ದಿ ಹೋಟೆಲ್, ರಸಪಾಕ ಹೋಟೆಲ್ ಮುಂದೆ ಅಂಟಿಸಿರುವಂತಹ ಒಂದು ಪ್ರಕಟಣೆ. ಆ ಪ್ರಕಟಣೆಯಲ್ಲಿ ಬಹಳ ಕ್ಲಿಯರ್ ಆಗಿದೆ. ಒಂದಷ್ಟು ಮೆನು ಬದಲಾಗಿದೆ, ಮೆನುನಲ್ಲಿರುವಂತಹ ತಿಂಡಿಗಳು ಬದಲಾಗಿದೆ. ಅದರ ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಈ ಹಿಂದೆ ವಿಧಿಸಲಾಗ್ತಾ ಇದ್ದಂತಹ ರೇಟ್ಗಳು ಕೂಡ ಬದಲಾಗ್ತಾ ಇದೆ ಅನ್ನುವಂತ ವಿಚಾರ. ಯಾಕಾಗಿ ಬದಲಾಗ್ತಾ ಇದೆ ಅದನ್ನು ಕೂಡ ಆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ಈ ಗ್ಯಾಸ್ ಅಭಾವ ಇರೋದ್ರಿಂದ ಅಡುಗೆ ಅನಿಲ ವಿತರಣೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಸ್ ಕೂಡ ಬರದೇ ಇರುವಂತಹ ಕಾರಣಕ್ಕಾಗಿ ಈ ಎಲ್ಲಾ ಬದಲಾವಣೆಗಳನ್ನು ಮಾಡಲಾಗ್ತಾ ಇದೆ ಅಂತ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಇವಾಗ ಸುಮಾರು ಇವತ್ತಿನವರೆಗೂ ಸಿಲಿಂಡರ್ ನಮ್ಮ ಹತ್ರ ಇತ್ತು. ನಾವು ಗ್ರಾಹಕರಿಗೆ ಸರಿಯಾದ ಸೇವೆನ ಕೊಟ್ಟಿದ್ದೀವಿ. ನಮ್ಮಲ್ಲಿ ಒಂದು 300 ರಿಂದ 400 ಮೆನು ಇರುತ್ತೆ. ಆ ಎಲ್ಲಾ ಡಿಶಸ್ ಗಳನ್ನ ನಾವು ಕಸ್ಟಮರ್ಗೆ ಕೊಡೋಕೆ ನಮ್ಮ ಕೈಲಾಗಲ್ಲ. ಅದಕ್ಕೆ ನಾವು ಒಂದು ಮುನ್ಸೂಚನೆಯಾಗಿ ಕಸ್ಟಮರ್ಗೆ ಅದು ಅರ್ಥ ಆಗ್ಲಿ, ಈ ತರ ಕೆಲವೊಂದು ವಿಶೇಷವಾದ ತಿನಿಸುಗಳು ನಮ್ಮಲ್ಲಿ ಸಿಗಲ್ಲ ಅಂತ ಅವ್ರಿಗೆ ಅರಿವಾಗ್ಲಿ ಅಂತ ನಾವು ಈ ಬೋರ್ಡ್ ಹಾಕಿದೀವಿ. ಈಗ ಗ್ಯಾಸ್ ಕನ್ಸ್ಯೂಮ್ ಅಂದ್ರೆ ಇವಾಗ ನೋಡಿ, ನಾವು ನಾರ್ತ್ ಇಂಡಿಯನ್ ಫುಡ್ ನ ನಾವು ಇನ್ಸ್ಟೆಂಟ್ ಆಗಿ ಪ್ರಿಪೇರ್ ಮಾಡ್ಕೊಡೋ ಅಂತ ಇರ್ತದೆ. ಈಗ ನಾವು 50 ಮೆನು ಅನ್ನ ಮಾಡೋ ಕಡೆ ನಾವು ಅದನ್ನ 20ಕ್ಕೆ ರೆಡ್ಯೂಸ್ ಮಾಡ್ತೀವಿ. ಯಾವುದೇ ರೀತಿಯ ಅಂದಾಜಿಲ್ಲ ಸರ್. ಇವಾಗ ಇನ್ನೂ ಒಂದು 2 ದಿನಕ್ಕಾಗುವಷ್ಟು ಗ್ಯಾಸ್ ನಮಗೆ ನನ್ನ ಹತ್ರ ಇದೆ. ಬೇರೆಯವ್ರ ಹತ್ರ ಇವತ್ತಿಂದಲೇ ಮೆಜೆಸ್ಟಿಕ್ ಅಲ್ಲಿ ಸುಮಾರು 25 ರಿಂದ 30% ಹೋಟೆಲ್ಗಳು ಬಂದಾಗಿದ್ದಾವೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಒಂದು ಪ್ರಾಬ್ಲಮ್ಗಳು ಮುಂದುವರೆದ್ರೆ ಇನ್ನೂ ಸಹ ಇದು ವಿಕೋಪಕ್ಕೆ ಹೋಗುವ ಸಾಧ್ಯತೆ ಇದೆ. ನಮ್ಗೆ ಇವಾಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಜೋರಾಗ್ತಾ ಇದೆ. ಯುದ್ಧದ ಕರಿನೆರಳು ಇದೀಗ ಬೆಂಗಳೂರಿನ ಹೋಟೆಲ್ಗಳಿಗೆ ಬಂದು ಬಿದ್ದಿರುವಂತದ್ದು. ಈ ಒಂದು ಕರಿನೆರಳಿನಿಂದಾಗಿ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿದೆ. ಹೋಟೆಲ್ಗಳ ಭವಿಷ್ಯ ನಿರ್ಧಾರ ಆಗ್ಲಿಕ್ಕೆ ಇರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಹೋಟೆಲ್ಗಳಿಗೆ ಸರಬರಾಜು ಆಗ್ತಾ ಇದ್ದಂತಹ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳೇನಿದೆ ಅವುಗಳ ಸರಬರಾಜು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಇದರಿಂದಾಗಿ ಹೋಟೆಲ್ ಮಾಲೀಕರು ಮತ್ತೆ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಇದರ ಜೊತೆಗೆ ಒಂದಿಷ್ಟು ಹೋಟೆಲ್ಗಳು ಕ್ಲೋಸ್ ಆಗಿದ್ರೆ ಮತ್ತೊಂದಿಷ್ಟು ಹೋಟೆಲ್ಗಳು ಗ್ಯಾಸ್ ಇರುವಷ್ಟು ದಿವಸ ಈ ಒಂದು ವ್ಯವಸ್ಥೆಯನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ, ಗ್ರಾಹಕರಿಗೆ ಸಮರ್ಪಕ ಸೇವೆಯನ್ನ ನೀಡೋದಕ್ಕೆ ಸಿದ್ಧತೆಯನ್ನ ಮಾಡಿರುವಂತದ್ದು. ಇಲ್ಲೊಂದು ಹೋಟೆಲ್, ಗಾಂಧಿನಗರದಲ್ಲಿರುವಂತಹ ಹೋಟೆಲ್ ಇದು. ಈ ಹೋಟೆಲ್ನಲ್ಲಿ ಈಗಾಗಲೇ ವಿಶೇಷ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಗಮನಿಸ್ತಾ ಇರಬಹುದು, ಮಧ್ಯಪ್ರಾಚ್ಯದಲ್ಲಿ ಉಂಟಾದ ಅಂತಾರಾಷ್ಟ್ರೀಯ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕಮರ್ಷಿಯಲ್ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ಗಳ ಸರಬರಾಜಿನಿಂದಾಗಿ ತೀವ್ರ ಕೊರತೆ ಉಂಟಾಗಿದೆ. ಹೀಗಾಗಿ ಹೋಟೆಲ್ನಲ್ಲಿ ಮಾಡುವಂತಹ ಒಂದಿಷ್ಟು ತಿಂಡಿ ತಿನಿಸುಗಳೇನಿದೆ ಈ ಒಂದು ತಿಂಡಿ ತಿನಿಸುಗಳಿಗೆ ಬ್ರೇಕ್ ಹಾಕಲಾಗಿದೆ. ಅಂತ ಹೇಳಿದ್ರೆ 50 ಐಟಂಗಳು ಮೆನುನಲ್ಲಿದ್ರೆ 30 ಐಟಂಗಳನ್ನ ತಯಾರು ಮಾಡಿ 20 ಐಟಂಗಳಿಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಅವುಗಳನ್ನ ಗ್ರಾಹಕರಿಗೆ ನೀಡಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ಪೋಸ್ಟರ್ ಅನ್ನ ಕೂಡ ಅಂಟಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಗ್ರಾಹಕರು ಹೋಟೆಲ್ ಮಾಲೀಕರಿಗೆ, ಕಾರ್ಮಿಕರಿಗೆ ಸಹಕರಿಸಿ ಅನ್ನುವಂತಹ ಮನವಿಯನ್ನ ಕೂಡ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಈ ಒಂದು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳೇನಿದೆ ಇವುಗಳ ಸರಬರಾಜು ಇಲ್ಲದೆ ಇರೋದ್ರಿಂದಾಗಿ ಈಗಾಗಲೇ ಅಡುಗೆಯನ್ನ ಮಾಡೋದಕ್ಕೂ ಕೂಡ ಸಂಕಷ್ಟ ಎದುರಾಗ್ತಾ ಇರುವಂತದ್ದು. ಈ ಮಧ್ಯದಲ್ಲಿ ಒಂದಿಷ್ಟು ಹೋಟೆಲ್ಗಳು ಕ್ಲೋಸ್ ಆದ್ರೆ ಮತ್ತೊಂದಿಷ್ಟು ಹೋಟೆಲ್ಗಳು ಇರುವಷ್ಟು ಗ್ಯಾಸ್ಗಳಲ್ಲೇ ಗ್ರಾಹಕರಿಗೆ ಸೇವೆಯನ್ನ ನೀಡೋದಕ್ಕೆ ಸಿದ್ಧತೆಯನ್ನ ಮಾಡಿರುವಂತದ್ದು. ಹೀಗಾಗಿ ಗ್ಯಾಸ್ ಅನ್ನ ಆದಷ್ಟು ಹೆಚ್ಚು ದಿನ ಬಳಸಬೇಕು ಅನ್ನುವಂತಹ ನಿರ್ಧಾರದೊಂದಿಗೆ ಈಗಾಗಲೇ ಇರುವಂತಹ ಮೆನು ಏನಿದೆ ಆ ಒಂದು ಮೆನುಗಳಿಗೆ ಸಂಪೂರ್ಣವಾಗಿ ಕಡಿತವನ್ನ ಹಾಕಿ ಯಾವೆಲ್ಲ ಐಟಂಗಳು, ಯಾವೆಲ್ಲ ಆಹಾರ ಪದಾರ್ಥಗಳು ಇಂಪಾರ್ಟೆಂಟ್ ಇದೆಯೋ ಆ ಒಂದು ಆಹಾರ ಪದಾರ್ಥಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾ ಒಂದಿಷ್ಟು ಆಹಾರ ಪದಾರ್ಥಗಳನ್ನ ಮೆನುವಿನಲ್ಲಿ ಕಟ್ ಮಾಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಇದರ ಬಗ್ಗೆ ಈಗಾಗಲೇ ಗ್ರಾಹಕರಿಗೆ ಮನವರಿಕೆ ಆಗುವಂತೆ ಒಂದು ಪೋಸ್ಟರ್ ಕೂಡ ಅಂಟಿಸಲಾಗಿದೆ. ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ವಾಣಿಜ್ಯ ತೆರಿಗೆ ಗ್ಯಾಸ್ ಏನಾದ್ರೂ ಬರದೇ ಹೋದ್ರೆ, ವಾಣಿಜ್ಯ ಸಿಲಿಂಡರ್ಗಳು ಏನಾದ್ರೂ ಬರದೇ ಹೋದ್ರೆ, ಕಮರ್ಷಿಯಲ್ ಗ್ಯಾಸ್ಗಳು ಹೋಟೆಲ್
ಹೋಟೆಲ್ಗಳಿಗೆ ಸಿಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕ್ಲೋಸ್ ಆಗುವಂತಹ ಪರಿಸ್ಥಿತಿಗಳು ಕೂಡ ಇರುವಂತದ್ದು. ಗ್ರಾಹಕರಿಗೆ ಬೇಕಾದಂತಹ ತಿಂಡಿಗಳು ಸಿಗೋದಿಲ್ಲ, ಅದರ ಜೊತೆಗೆ ಗ್ರಾಹಕರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋದಂತೂ ಸತ್ಯ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗಾಗಲೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಇದ್ದಾರೆ ರಂಜಿತ್ ಶಿರಿಯಾರ್. ಈಗಾಗಲೇ ನೀವು ಗಮನಿಸಿರುವ ರೀತಿಯಲ್ಲಿ ಯುದ್ಧ ಎಲ್ಲ ಕಡೆಯಲ್ಲೂ ಕೂಡ ಪರಿಣಾಮವನ್ನ ಬೀರ್ತಾ ಇದೆ. ಅದರ ಪರಿಣಾಮ ಕರುನಾಡಿಗೂ ಕೂಡ ತಡ್ತಾ ಇದೆ. ಡೈರೆಕ್ಟ್ ಆಗಿ ತಡ್ತಾ ಇರೋದು ಈ ಗ್ಯಾಸ್ ಏಜೆನ್ಸಿಗಳ ಮೇಲೆ, ಗ್ಯಾಸ್ ಬೇ ಕರುನಾಡಿನ ಮೇಲೆ ಕೊಲ್ಲಿ ಯುದ್ಧದ ಗ್ರಹಣ. ಸಿಲಿಂಡರ್ಗಳೇ ಇಲ್ಲದೆ ಹೋಟೆಲ್ಗಳಲ್ಲಿ ಕಷ್ಟ. ಮೆನು ಬದಲಾಗಿದೆ, ಅದನ್ನ ಕಂಡಂತ ಗ್ರಾಹಕರು ಫುಲ್ ಶಾಕ್. ಹಲವು ತಿಂಡಿ ತಿನಿಸುಗಳಿಗೆ ಬ್ರೇಕ್ ಬಿದ್ದಿದೆ. ಗಾಂಧಿನಗರ ರಸಪಾಕ ಹೋಟೆಲ್ನಲ್ಲಿ ಪೋಸ್ಟರ್ ಹಾಕಿದ್ದಾರೆ. ಒಂದಷ್ಟು ಈ ಯುದ್ಧದ ಕಾರ್ಮೋಡದಿಂದ ಇಲ್ಲಿನ ಪರಿಸ್ಥಿತಿಗಳು ಕೂಡ ಬದಲಾಗಿದೆ. ಅದರಲ್ಲೂ ಕೂಡ ಗ್ಯಾಸ್ ಅಭಾವ ಆಗಿರೋದ್ರಿಂದ, ಅಡುಗೆ ಅನಿಲದ ವಿತರಣೆಯಲ್ಲಿ ತೊಂದರೆಯಾಗಿರೋದ್ರಿಂದ, ಅದರ ಅಭಾವ ಕಾಡ್ತಾ ಇರೋದ್ರಿಂದ ಹಲವಾರು ಕಡೆಗಳಲ್ಲಿ ಮೆನು ಕೂಡ ಬದಲಾಗಿದೆ. ಆ ಮೆನು ಬದಲಾಗಿದೆ ಅನ್ನುವಂಥ ಪೋಸ್ಟರ್ ಒಂದನ್ನ ಹೋಟೆಲ್ಗಳ ಮುಂದೆ ಈಗ ಅಂಟಿಸಲಾಗ್ತಾ ಇದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಪೋಸ್ಟರ್, ವಿಶೇಷ ಪ್ರಕಟಣೆಯನ್ನ ಪೋಸ್ಟರ್ ಮೂಲಕ ಅಂಟಿಸಿದ್ದಾರೆ ಹೋಟೆಲ್ಗಳ ಮುಂದೆ. ಇದು ಒನ್ ಆಫ್ ದಿ ಹೋಟೆಲ್, ರಸಪಾಕ ಹೋಟೆಲ್ ಮುಂದೆ ಅಂಟಿಸಿರುವಂತಹ ಒಂದು ಪ್ರಕಟಣೆ. ಆ ಪ್ರಕಟಣೆಯಲ್ಲಿ ಬಹಳ ಕ್ಲಿಯರ್ ಆಗಿದೆ, ಒಂದಷ್ಟು ಮೆನು ಬದಲಾಗಿದೆ, ಮೆನುನಲ್ಲಿರುವಂತಹ ತಿಂಡಿಗಳು ಬದಲಾಗಿದೆ. ಅದರ ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಈ ಹಿಂದೆ ವಿಧಿಸಲಾಗ್ತಾ ಇದ್ದಂತಹ ರೇಟ್ಗಳು ಕೂಡ ಬದಲಾಗ್ತಾ ಇದೆ ಅನ್ನುವಂತ ವಿಚಾರ. ಯಾಕಾಗಿ ಬದಲಾಗ್ತಾ ಇದೆ ಅದನ್ನು ಕೂಡ ಆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ಈ ಗ್ಯಾಸ್ ಅಭಾವ ಇರೋದ್ರಿಂದ ಅಡುಗೆ ಅನಿಲ ವಿತರಣೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಸ್ ಕೂಡ ಬರದೇ ಇರುವಂತಹ ಕಾರಣಕ್ಕಾಗಿ ಈ ಎಲ್ಲಾ ಬದಲಾವಣೆಗಳನ್ನ ಮಾಡಲಾಗ್ತಾ ಇದೆ ಅಂತ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಇವಾಗ ಸುಮಾರು ಇವತ್ತಿನವರೆಗೂ ಸಿಲಿಂಡರ್ ನಮ್ಮ ಹತ್ರ ಇತ್ತು. ನಾವು ಗ್ರಾಹಕರಿಗೆ ಸರಿಯಾದ ಸೇವೆನ ಕೊಟ್ಟಿದ್ದೀವಿ. ನಮ್ಮಲ್ಲಿ ಒಂದು 300ರಿಂದ 400 ಮೆನು ಇರುತ್ತೆ. ಆ ಎಲ್ಲಾ ಡಿಶಸ್ ಗಳನ್ನ ನಾವು ಕಸ್ಟಮರ್ಗೆ ಕೊಡೋಕೆ ನಮ್ಮ ಕೈಲಾಗಲ್ಲ. ಅದಕ್ಕೆ ನಾವು ಒಂದು ಮುನ್ಸೂಚನೆಯಾಗಿ ಕಸ್ಟಮರ್ಗೆ ಅದು ಅರ್ಥ ಆಗ್ಲಿ, ಈ ತರ ಕೆಲವೊಂದು ವಿಶೇಷವಾದ ತಿನಿಸುಗಳು ನಮ್ಮಲ್ಲಿ ಸಿಗಲ್ಲ ಅಂತ ಅವ್ರಿಗೆ ಅರಿವಾಗ್ಲಿ ಅಂತ ನಾವು ಈ ಬೋರ್ಡ್ ಹಾಕಿದೀವಿ. ಈಗ ಗ್ಯಾಸ್ ಕನ್ಸ್ಯೂಮ್ ಅಂದ್ರೆ ಇವಾಗ ನೋಡಿ, ನಾವು ನಾರ್ತ್ ಇಂಡಿಯನ್ ಫುಡ್ ನ ನಾವು ಇನ್ಸ್ಟೆಂಟ್ ಆಗಿ ಪ್ರಿಪೇರ್ ಮಾಡ್ಕೊಡುವಂತಿರ್ತದೆ. ಈಗ ನಾವು 50 ಮೆನು ಅನ್ನ ಮಾಡೋ ಕಡೆ ನಾವು ಅದನ್ನ 20ಕ್ಕೆ ರೆಡ್ಯೂಸ್ ಮಾಡ್ತೀವಿ. ಯಾವುದೇ ರೀತಿಯ ಅಂದಾಜಿಲ್ಲ ಸರ್. ಇವಾಗ ಇನ್ನೂ ಒಂದು 2 ದಿನಕ್ಕಾಗುವಷ್ಟು ಗ್ಯಾಸ್ ನಮಗೆ ನನ್ನ ಹತ್ರ ಇದೆ. ಬೇರೆಯವ್ರ ಹತ್ರ ಇವತ್ತಿಂದಲೇ ಮೆಜೆಸ್ಟಿಕ್ ಅಲ್ಲಿ ಸುಮಾರು 25ರಿಂದ 30% ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಒಂದು ಪ್ರಾಬ್ಲಮ್ಗಳು ಮುಂದುವರೆದ್ರೆ ಇನ್ನೂ ಸಹ ಇದು ವಿಕೋಪಕ್ಕೆ ಹೋಗುವ ಸಾಧ್ಯತೆ ಇದೆ. ನಮ್ಗೆ ಇವಾಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಜೋರಾಗ್ತಾ ಇದೆ. ಯುದ್ಧದ ಕರಿನೆರಳು ಇದೀಗ ಬೆಂಗಳೂರಿನ ಹೋಟೆಲ್ಗಳಿಗೆ ಬಂದು ಬಿದ್ದಿರುವಂತದ್ದು. ಈ ಒಂದು ಕರಿನೆರಳಿನಿಂದಾಗಿ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿದೆ. ಹೋಟೆಲ್ಗಳ ಭವಿಷ್ಯ ನಿರ್ಧಾರ ಆಗ್ಲಿಕ್ಕೆ ಇರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಹೋಟೆಲ್ಗಳಿಗೆ ಸರಬರಾಜು ಆಗ್ತಾ ಇದ್ದಂತಹ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳೇನಿದೆ ಅವುಗಳ ಸರಬರಾಜು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಇದರಿಂದಾಗಿ ಹೋಟೆಲ್ ಮಾಲೀಕರು ಮತ್ತೆ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಇದರ ಜೊತೆಗೆ ಒಂದಿಷ್ಟು ಹೋಟೆಲ್ಗಳು ಕ್ಲೋಸ್ ಆಗಿದ್ರೆ ಮತ್ತೊಂದಿಷ್ಟು ಹೋಟೆಲ್ಗಳು ಗ್ಯಾಸ್ ಇರುವಷ್ಟು ದಿವಸ ಈ ಒಂದು ವ್ಯವಸ್ಥೆಯನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ, ಗ್ರಾಹಕರಿಗೆ ಸಮರ್ಪಕ ಸೇವೆಯನ್ನ ನೀಡೋದಕ್ಕೆ ಸಿದ್ಧತೆಯನ್ನ ಮಾಡಿರುವಂತದ್ದು. ಇಲ್ಲೊಂದು ಹೋಟೆಲ್, ಗಾಂಧಿನಗರದಲ್ಲಿರುವಂತಹ ಹೋಟೆಲ್ ಇದು. ಈ ಹೋಟೆಲ್ ನಲ್ಲಿ ಈಗಾಗಲೇ ವಿಶೇಷ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಗಮನಿಸ್ತಾ ಇರಬಹುದು, ಮಧ್ಯಪ್ರಾಚ್ಯದಲ್ಲಿ ಉಂಟಾದ ಅಂತಾರಾಷ್ಟ್ರೀಯ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕಮರ್ಷಿಯಲ್ LPG ಗ್ಯಾಸ್ ಸಿಲಿಂಡರ್ಗಳ ಸರಬರಾಜಿನಿಂದಾಗಿ ತೀವ್ರ ಕೊರತೆ ಉಂಟಾಗಿದೆ. ಹೀಗಾಗಿ ಹೋಟೆಲ್ನಲ್ಲಿ ಮಾಡುವಂತಹ ಒಂದಿಷ್ಟು ತಿಂಡಿ ತಿನಿಸುಗಳೇನಿದೆ ಈ ಒಂದು ತಿಂಡಿ ತಿನಿಸುಗಳಿಗೆ ಬ್ರೇಕ್ ಹಾಕಲಾಗಿದೆ. ಅಂತ ಹೇಳಿದ್ರೆ 50 ಐಟಂಗಳು ಮೆನುನಲ್ಲಿದ್ರೆ 30 ಐಟಂಗಳನ್ನ ತಯಾರು ಮಾಡಿ 20 ಐಟಂಗಳಿಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಅವುಗಳನ್ನ ಗ್ರಾಹಕರಿಗೆ ನೀಡಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ಪೋಸ್ಟರ್ ಅನ್ನ ಕೂಡ ಅಂಟಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಗ್ರಾಹಕರು ಹೋಟೆಲ್ ಮಾಲೀಕರಿಗೆ, ಕಾರ್ಮಿಕರಿಗೆ ಸಹಕರಿಸಿ ಅನ್ನುವಂತಹ ಮನವಿಯನ್ನ ಕೂಡ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಈ ಒಂದು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳೇನಿದೆ ಇವುಗಳ ಸರಬರಾಜು ಇಲ್ಲದೆ ಇರೋದ್ರಿಂದಾಗಿ ಈಗಾಗಲೇ ಅಡುಗೆಯನ್ನ ಮಾಡೋದಕ್ಕೂ ಕೂಡ ಸಂಕಷ್ಟ ಎದುರಾಗ್ತಾ ಇರುವಂತದ್ದು. ಈ ಮಧ್ಯದಲ್ಲಿ ಒಂದಿಷ್ಟು ಹೋಟೆಲ್ಗಳು ಕ್ಲೋಸ್ ಆದ್ರೆ ಮತ್ತೊಂದಿಷ್ಟು ಹೋಟೆಲ್ಗಳು ಇರುವಷ್ಟು ಗ್ಯಾಸ್ಗಳಲ್ಲೇ ಗ್ರಾಹಕರಿಗೆ ಸೇವೆಯನ್ನ ನೀಡೋದಕ್ಕೆ ಸಿದ್ಧತೆಯನ್ನ ಮಾಡಿರುವಂತದ್ದು. ಹೀಗಾಗಿ ಗ್ಯಾಸ್ ಅನ್ನ ಆದಷ್ಟು ಹೆಚ್ಚು ದಿನ ಬಳಸಬೇಕು ಅನ್ನುವಂತಹ ನಿರ್ಧಾರದೊಂದಿಗೆ ಈಗಾಗಲೇ ಇರುವಂತಹ ಮೆನು ಏನಿದೆ ಆ ಒಂದು ಮೆನುಗಳಿಗೆ ಸಂಪೂರ್ಣವಾಗಿ ಕಡಿತವನ್ನ ಹಾಕಿ ಯಾವೆಲ್ಲ ಐಟಂಗಳು, ಯಾವ
ಯಾವೆಲ್ಲ ಆಹಾರ ಪದಾರ್ಥಗಳು ಇಂಪಾರ್ಟೆಂಟ್ ಇದೆಯೋ ಆ ಒಂದು ಆಹಾರ ಪದಾರ್ಥಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾ ಒಂದಿಷ್ಟು ಆಹಾರ ಪದಾರ್ಥಗಳನ್ನ ಮೆನುವಿನಲ್ಲಿ ಕಟ್ ಮಾಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಇದರ ಬಗ್ಗೆ ಈಗಾಗಲೇ ಗ್ರಾಹಕರಿಗೆ ಮನವರಿಕೆ ಆಗುವಂತೆ ಒಂದು ಪೋಸ್ಟರ್ ಕೂಡ ಅಂಟಿಸಲಾಗಿದೆ. ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ವಾಣಿಜ್ಯ ತೆರಿಗೆ ಗ್ಯಾಸ್ ಏನಾದ್ರೂ ಬರದೇ ಹೋದ್ರೆ, ವಾಣಿಜ್ಯ ಸಿಲಿಂಡರ್ಗಳು ಏನಾದ್ರೂ ಬರದೇ ಹೋದ್ರೆ, ಕಮರ್ಷಿಯಲ್ ಗ್ಯಾಸ್ಗಳು ಹೋಟೆಲ್ಗಳಿಗೆ ಸಿಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕ್ಲೋಸ್ ಆಗುವಂತಹ ಪರಿಸ್ಥಿತಿಗಳು ಕೂಡ ಇರುವಂತದ್ದು. ಗ್ರಾಹಕರಿಗೆ ಬೇಕಾದಂತಹ ತಿಂಡಿಗಳು ಸಿಗೋದಿಲ್ಲ. ಅದರ ಜೊತೆಗೆ ಗ್ರಾಹಕರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋದಂತೂ ಸತ್ಯ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.